ಹಲೋ ನಮಸ್ಕಾರ, ನಾನು ವಿಜಯ್ ಜನಳ್ಳಿ. ಇವತ್ತು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ವಿಶೇಷ ಸಂದರ್ಶನದಲ್ಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ವಿಜಯೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸರ್, ರಣಾಂಗಣಕ್ಕೆ ಧುಮುಕಿದ್ದೀರಾ? ಏನು ಪಾದಯಾತ್ರೆ, ಏನು ಉದ್ದೇಶ? ಮೂಡ ಹಗರಣದ ಮುಖೇನ ಮೈಸೂರು ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಇವತ್ತೇನು ಅನ್ಯಾಯ ಆಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಬಡವರು ನಿವೇಶನ ಬೇಕು ಅಂತೇಳಿ ಅರ್ಜಿಗಳನ್ನು ಹಾಕಿ 10-20 ವರ್ಷಗಳ ಅಲ್ದಾಡಿದ್ದಾರೆ, ಪರದಾಡಿದ್ದಾರೆ. ಆದರೆ ಆ ಬಡವರಿಗೆ ನ್ಯಾಯ ಸಿಕ್ಕಿಲ್ಲ. ಒಂದು ಕಡೆ ಮುಖ್ಯಮಂತ್ರಿಗಳವರ ಕುಟುಂಬಕ್ಕೆ 14 ನಿವೇಶನಗಳು ಸಿಗ್ತದೆ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಾವಿರಾರು ನಿವೇಶನಗಳು ಇವತ್ತು ರಾಜಕೀಯ ಅವರ ಹಿಂಬಾಲಕರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಇತರರಿಗೆ ಇವತ್ತು ಹಂಚಿದ್ದಾರೆ. ಆದರೆ ನಿವೇಶನಗಳು ಬಡವರ ಪಾಲಾಗಬೇಕಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸಮಗ್ರ ತನಿಖೆ ಆಗಬೇಕು. ಮತ್ತೊಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ ಭ್ರಷ್ಟಾಚಾರ, ಇವತ್ತು ದಲಿತರ ಹೆಸರು ಹೇಳಿಕೊಂಡು ಇವತ್ತು ಆ ಸಮುದಾಯಗಳಿಗೆ ಅನ್ಯಾಯ ಮಾಡಿದ್ದಾರೆ, ಹಣ ದೋಚಿದ್ದಾರೆ. ಆ ಹಣ ಮರಳಿ ವಾಪಸ್ ಬರಬೇಕು, ಆ ಬಡವರಿಗೆ ತಲುಪಬೇಕು, ಅವರ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಮತ್ತು ಯಾರು ತಪ್ಪಿತಸ್ಥರಿದ್ದಾರೆ, ಮೂಡ ಹಗರಣದಲ್ಲಿ ವಿಚಾರದಲ್ಲಿರ್ಬೋದು ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ಬೋದು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಹಾಗಾಗಿ ನಾವು ಇವತ್ತು ಸಿಬಿಐ ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಮತ್ತು ಮೂಡ ಹಗರಣ ಸಂಬಂಧಪಟ್ಟಂತೆ ಪಾದಯಾತ್ರೆ ಮಾಡಲಾಗ್ತಾ ಇದೆ. ವಾಲ್ಮೀಕಿ ಹಗರಣ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ SIT ತನಿಖೆ ರಚನೆ ಮಾಡಲಾಗಿದೆ. ಮೂಡ ಸಂಬಂಧಪಟ್ಟಂತೆ ಕೂಡ ನ್ಯಾಯಾಂಗ ತನಿಖೆ ಕೊಡಲಾಗಿದೆ. ಯಾಕೆ ವರದಿ ಬರೋರು ಕೂಡ ಬಿಜೆಪಿ ಸುಮ್ಮನೆ ಇರೋಕ್ಕಾಗೋದಿಲ್ವಾ? ನಮ್ಮ ಹಿರಿಯ ಶಾಸಕರು ಒಂದು ಮಾತನ್ನು ಹೇಳಿದರು. SIT ಏನಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋ ಮಾತನ್ನು ಉಲ್ಲೇಖ ಮಾಡಿದ್ರು, ಸದನದ ಒಳಗಡೆ ಹೇಳಿದರು. ನಾನು ಅದ್ರ ಬಗ್ಗೆ ಬೇರೆ ಹೇಳ್ತೇನೆ. ಯಾವಾಗ SIT ಮಾಡಿದಿರೋದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ? ಯಾವಾಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBIಗೆ ಪತ್ರ ಬರೀತಾರೆ, 187 ಕೋಟಿ ಹಗರಣ ಆಗಿದೆ, 3 ಕೋಟಿಗಿಂತ ಹೆಚ್ಚು ದೊಡ್ಡ ಮೊತ್ತ ಹಗರಣ ಆಗಿದ್ದರೆ CBI ಅವರು ಬರಲೇಬೇಕಾಗತ್ತೆ ತನಿಖೆಗೆ. ಯಾರೋ ಮೋದಿಯವರು ಹೇಳಿದ್ರು, ಕೇಂದ್ರ ಸರ್ಕಾರ ಹೇಳಿ ಕಳಿಸಿರ್ತಕ್ಕಂಥದ್ದಲ್ಲ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಪತ್ರ ಬರೀತಾರೆ CBI ಅವ್ರಿಗೆ, ಇಷ್ಟು ದೊಡ್ಡ ಹಗರಣ ಆಗಿದೆ, ತಾವು ತನಿಖೆ ಮಾಡಬೇಕು ಅಂತೇಳಿ. ಯಾವಾಗ ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ ಅನ್ನಿಸ್ತದೆ. ನಾನು ಒಪ್ಕೊಳ್ತೇನೆ ಮುಖ್ಯಮಂತ್ರಿಗಳನ್ನ. ಯಾವಾಗ ಪಾಪ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು, ಯಾವಾಗ ಚಂದ್ರಶೇಖರ್ ಅವರ ಡೆತ್ ನೋಟ್ ಸಿಕ್ತು, ಯಾವಾಗ ಡೆತ್ ನೋಟಲ್ಲಿ ಮಂತ್ರಿಗಳ ಬಗ್ಗೆ ಉಲ್ಲೇಖ ಆಯಿತು, ತತ್ಕ್ಷಣ SIT ಮಾಡಿದ್ದಿದ್ರೆ, ತತ್ಕ್ಷಣ ನಾಗೇಂದ್ರ ರಾಜೀನಾಮೆ ತೆಗೆದುಕೊಂಡಿದ್ದರೆ ಬೇಷ್ ಅಂತ ಹೇಳ್ತಿದ್ರು ರಾಜ್ಯದ ಜನ. ಅದನ್ನು ಮಾಡಲಿಲ್ಲ ಇವರು. ಯಾವಾಗ CBI ತನಿಖೆಗೆ ಹೋಗ್ತದೆ ಅಂತೇಳಿ ಗೊತ್ತಾಯಿತು, ಆವಾಗ ಆತುರವಾಗಿ ರಾತ್ರಿ SIT ಫಾರ್ಮ್ ಮಾಡ್ತಾರೆ. ಒಂದು SIT ಮಾಡಿ 2 ತಿಂಗಳಾಗಿತ್ತಲ್ಲ, ಒಂದಿನ ನಾಗೇಂದ್ರ ಅವ್ರ ಎನ್ಕ್ವೈರಿ ಕರೆದ್ರ. ಹಾಗಾಗಿ ಈ SIT ಬಗ್ಗೆ ನಮ್ಗೆ ವಿಶ್ವಾಸ ಇಲ್ಲ. CBI ತನಿಖೆ ನಡೀತಾ ಇದೆ. ಆ SITನ ಬದುಗಿಟ್ಟು ಸಂಪೂರ್ಣವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ CBI ತನಿಖೆ ಆಗಬೇಕು. ಹಗರಣದಲ್ಲಿ ಮೂಡ ಬಗ್ಗೆನೂ ಕೂಡ CBI ತನಿಖೆ ಆಗಬೇಕು. ಮೂಡ ವಿಚಾರ ಸಂಬಂಧಪಟ್ಟಂತೆ ಬಿಜೆಪಿ ಇರುವುದು ಕೂಡ ಗಂಭೀರ ಆರೋಪ ಇರುವಂಥದ್ದು. ಸೈಟ್ಗಳನ್ನ ಹಂಚಿಕೆ ಮಾಡಿದ್ದು ನಿಮ್ಮ ಕಾಲದಲ್ಲಿ, ಬಿಜೆಪಿಯ ಮುಖ್ಯಮಂತ್ರಿ ಅವಧಿ ಇದ್ದಂಥ ಕಾಲದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಿವೇಶನ ಹಂಚಿಕೆ ಮಾಡಿದ್ದು. ಮತ್ತು ಈಗ ಯಾಕೆ ನೈತಿಕತೆ ಇದೆ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ? ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ನಾನಾ ರೀತಿ ಹೇಳ್ಕೊಂಡು ನಾನು ಗಮನಿಸ್ತಾ ಇದ್ದೇನೆ. ನೈತಿಕತೆ ಬಗ್ಗೆ ಮಾತನಾಡೋದೇ ಆದರೆ ನಾನು ಮುಖ್ಯಮಂತ್ರಿಗಳು ಇವತ್ತು ಕೂಡ ವಿನಯಪೂರ್ವಕವಾಗಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ತೇನೆ, ಆಗ್ರಹ ಮಾಡೋದಿಲ್ಲ. ತಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಿ. ನೈತಿಕ ಹೊಣೆಯನ್ನು ಹೊತ್ತು ತಾವು ರಾಜೀನಾಮೆ ಕೊಡಬೇಕಾಗ್ತದೆ, CBI ತನಿಖೆ ಕೊಡಲೇಬೇಕಾಗ್ತದೆ. ನಾನು ಕೇಳ್ತೇನೆ ವಿಜಯ್ ಅವರೇ, ನಿನ್ನೆ ಪಾಪ ಮಾನ್ಯ ಮುಖ್ಯಮಂತ್ರಿಗಳು 1 ಗಂಟೆ 57 ನಿಮಿಷ ಪತ್ರಿಕಾಗೋಷ್ಠಿ ನಡೆಸಿದ್ರು. 1 ಗಂಟೆ 57 ನಿಮಿಷ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಕರೆದು ಮೂಡಾದಲ್ಲಿ ಯಾವುದೇ ಹಗರಣ ಆಗಲಿಲ್ಲ ಅಂತೇಳಿ ಪತ್ರಿಕಾಗೋಷ್ಠಿ ನಡೆಸಿದ್ರು. ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಯಾಕೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ? ನಿಯಮ ಇಲ್ಲ ಅವಕಾಶ ಅಂತ ಯಾವ ನಿಯಮ? ನೀವು ಕೇಳಿದ ತಕ್ಷಣ ಸದನದಲ್ಲಿ ಎಲ್ಲವೂ ಕೂಡ ಅವಕಾಶ ಕೊಟ್ಬಿಡ್ಬೇಕಾ? ಅದು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿದ್ದಾರೆ. ಮೂಡ ಹಗರಣ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆಗೆ ಬನ್ನಿ, ಯಾರು ಬೇಕಾದ್ರೂ ಬರಲಿ ಅಂತ ಹೇಳಿದರೆ ಸವಾಲು ಹಾಕಿದ್ದಾರೆ. ಮಾನ್ಯ ವಿಜಯ್ ಅವರೇ, ಇಲ್ಲಿ ಆರೋಪ ಬಂದಿರತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ. ನಾನು ಒಪ್ಕೊಳ್ತೇನೆ ಮುಖ್ಯಮಂತ್ರಿಗಳ ಮಾತನ್ನು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರ 40 ವರ್ಷ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ, ಒಂದು ಕಳಂಕ ಇಲ್ಲ ಅಂತೇಳಿ ನೆನ್ನೆ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾನು ಕೂಡ ಒಪ್ಕೊಳ್ತೇನೆ. 40 ವರ್ಷದಲ್ಲಿ ಯಾವುದೇ ಕಳಂಕ ಇರಲಿಲ್ಲ, ಆದರೆ ಇವತ್ತು ಬಂದಿದೆ. 40 ವರ್ಷಗಳ ಕಾಲ ನಿಮ್ಮ ಮೇಲೆ ಯಾವುದೇ ಆರೋಪಗಳು ಇರಲಿಲ್ಲ, ಅಧಿಕಾರದಲ್ಲಿದ್ದರೂ ಸಹ, ಆದರೆ ಇವತ್ತು ಆರೋಪಗಳು ಬಂದಿದೆ. ಒಬ್ಬರು ಮುಖ್ಯಮಂತ್ರಿಗಳಾಗಿ ಇವತ್ತು ವಿರೋಧ ಪಕ್ಷಗಳು ಏನು ಪ್ರಶ್ನೆಗಳನ್ನು ಎತ್ತಿದ್ದಾರೆ, ರಾಜ್ಯದ ಜನ ಇವತ್ತೇನು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ,
ತಮ್ಮ ಕುಟುಂಬಕ್ಕೆ ಬಂದಿರತಕ್ಕಂಥ 14 ನಿವೇಶನಗಳು ಅಕ್ರಮ ಅಂತೇಳಿ ನಾವು ಇವತ್ತೇನು ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದೇವೆ. ಇಸ್ ಇಟ್ ನಾಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚೀಫ್ ಮಿನಿಸ್ಟರ್ ಟು ರಿಪ್ಲೈ ಆನ್ ದ ಫ್ಲೋರ್ ಆಫ್ ದ ಹೌಸ್? ಯಾಕೆ ಓಡೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ? ಕೂಡ ಪಿತ್ರಾರ್ಜಿತ ಆಸ್ತಿ ಬಂದಿರುವಂಥದ್ದು, ಇದರಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಸಿಎಂ ಮುಖ್ಯಮಂತ್ರಿಗೆ, ಅದು ಹಿಂದುಳಿದ ನಾಯಕನಿಗೆ ಮಸಿ ಬೆಳೆಯುವಂಥ ಕೆಲಸ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಪಾದಯಾತ್ರೆ, ಅದಕ್ಕೆ ಇವೆಲ್ಲ ಹೋರಾಟ, ಇವೆಲ್ಲವೂ ಕೂಡ ಬೋಗಸ್ ಅಂತ ಮುಖ್ಯಮಂತ್ರಿ ಹೇಳ್ತಾ ಇರುವಂಥದ್ದು. ನೋಡಿ, ನಾವು ಏನು ದಾಖಲೆ ಇದೆ? ನಾನು ಕೇಳ್ತೇನೆ, ಏನು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆರೋಪಗಳನ್ನು ನಾವು ಮಾಡಿದ್ದೇವೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಮೂಡೋ ಬಗ್ಗೆ ನಾವೇನು ಆರೋಪಗಳನ್ನು ಮಾಡ್ತಾ ಇದ್ದೇವೆ. ಸದನ ನಡೀತಾ ಇದೆ, 5 ಜನ ನಿಮ್ಮ ಸಚಿವರೋಗಿ ಪ್ರೆಸ್ ಮೀಟ್ ಮಾಡ್ತಾರೆ, ಸದನ ನಡೀತಾ ಇದೆ, 5 ಜನ ಮಂತ್ರಿಗಳು ಹೋಗಿ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಆರೋಪವನ್ನು ಮಾಡ್ತಾರೆ. ಏನು ಭ್ರಷ್ಟಾಚಾರ ಆಗೇ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳನ್ನ, ಅವರ ಸರ್ಕಾರನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಸದನದಲ್ಲಿ ಯಾಕೆ ಮಾತಾಡಲಿಲ್ಲ ಆ ವಿಚಾರವನ್ನು? ಮೂಡಾ ಬಗ್ಗೆ ನಾವು ಇಷ್ಟೊಂದು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ, ಮೈಸೂರಿಗೆ ಹೋರಾಟ ಮಾಡೋಕೆ ಹೊರಟಿದ್ವಿ, ಅದನ್ನು ತಡಿತೀರಿ ನೀವು. ಸದನದ ಒಳಗಡೆ ಚರ್ಚೆ ಮಾಡೋಣ ಅಂದರೆ ಅದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಕಾನೂನು ರೂಲ್ಸ್ ಅಂತ ಹೇಳ್ಕೊಂಡು ನಾವು ಅಂದ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಆರೋಪ ಮುಖ್ಯಮಂತ್ರಿಗಳವ್ರ ಕುಟುಂಬದಲ್ಲಿ ಬಂದಂಥ ಸಂದರ್ಭದಲ್ಲಿ ಸ್ವತಃ ಅವರೇ ಕಾನೂನು ಏನಾರ ಇಲ್ಲ ರೀ, ಸೈಡಿಗಿಡ್ರಿ, ಚರ್ಚೆ ಮಾಡ್ತೀನಿ, ನಾನು ರೆಡಿ ಇದ್ದೀನಿ ಅಂತೇಳಿ ಮುಖ್ಯಮಂತ್ರಿ ನಮಗೆ ಸವಾಲಾಗ್ತಾರೆ ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಅದಾಗಲಿಲ್ಲ. ನಿನ್ನೆ ನಾನು ಪತ್ರಿಕಾಗೋಷ್ಠಿ ನಾನು ಗಮನಿಸ್ತಾ ಇದ್ದೆ, ಅವರ ಮೂಗು ನೇರಕ್ಕೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದು ಸತ್ಯ, ಅರ್ಧ ಸತ್ಯವನ್ನು ಮಾತ್ರ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದ್ದಾರೆ.